ಹಾಯ್ ಹಲೋ ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದೇವಿ, ನೀವು ಕೂಡ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಕತ್ತೀವ್ರಿ. ನಮ್ಮ ಗುಂಡು ಎದ್ದು ನಿಲ್ಲಾಗತ್ತನ್ರಿ. ಈಗ ಕೈ ಹಿಡ್ದೇನೆ ಅಷ್ಟೇ, ಬಟ್ ಕೈ ಬಿಟ್ಟು ಎದ್ದು ನಿಲ್ತಾನ್ರ ಒಬ್ಬನ. ನೋಡ್ರಲ್ಲಿ ಅಪ್ಡೇಟ್ ಆಗೈತ್ರಿ ಹುಲಿ. ಇವತ್ತೆಲ್ಲ ಏನೇನಾಗುತ್ತಂತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಹಂಗೆ ನಗ್ತೀರಿ ನೀವು, ಹಂಗೆ ನಗ್ತೀರಿನಾ? ಇವತ್ತು ನಮ್ಮ ಹಸ್ಬೆಂಡ್ ಅವರು ಮನೆಯಲ್ಲಿ ಇಲ್ರಿ, ಸ್ವಲ್ಪ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ಯಾರ. ಅದಕ್ಕೆ ನಾವಿಬ್ಬರೇ ಗುಂಡು ನಾನು ಇಬ್ಬರೇ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀವಿ. ಯಾರೆಲ್ಲ ವಿಡಿಯೋನ ಇದು ಸಬ್ಸ್ಕ್ರೈಬ್ ಮಾಡದೆ ನೋಡತ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಫುಲ್. ಯಾಕಂತಂದ್ರೆ ಇವಾಗ ವಿಡಿಯೋ ನೋಡ್ತೀರಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ವಿಡಿಯೋ ನೋಡ್ತೀರಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರಿ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ಬರುತ್ತೆ. ನೋಡ್ರಿ ನಮ್ಮ ಗುಂಡೆ ನಾಟ ಕಟ್ಟಿಂಗ್ ಮಾಡ್ಸಿರಪ್ಪ ನೀವು. ಕಟ್ಟಿಂಗ ಇವೆಲ್ಲ ಫುಲ್ ಉದ್ದು ಬಂದಿದ್ರಿ, ಮುಂದೆ ಕೂದಲ ಕಣ್ಣಾಗ ಹೊಂಟಿದ್ವು. ಅದಕ್ಕೋಸ್ಕರ ಇಷ್ಟೇ ಮುಂದಿನ ಅಷ್ಟೇ ತೆಗಿಸ್ಬಿಟ್ಟು, ಯಾಕಂದರೆ ನೆಕ್ಸ್ಟ್ ಬರ್ತ್ಡೇ ಕೂಡ ಬಂತಲ್ಲ ಒಂದು, ಅದಕ್ಕೆ ಪೂರ್ತಿ ಎಲ್ಲ ತೆಗ್ಸಿದ್ರೆ ಸರಿ ಅನ್ಸಂಗಿಲ್ಲ ಮತ್ತು ಬೇಗ ಬರೋಂಗಿಲ್ಲ ಅಂಥೇಳಿ ಅಷ್ಟೇ ತೆಗ್ಸೀವಿ. ಬರ್ಡೇ ಮುಗಿದ್ಮೇಲೆ ಪೂರ್ತಿ ತೆಗಿಸ್ಬೇಕು ಅನ್ನೋ ಪ್ಲ್ಯಾನ್ ಐತ್ರಿ. ಇವತ್ತಿನ ದಿವಸ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಬರ್ರಿ ಹೋಗೋಣ. ನೋಡಿರಿ, ಬೆಳಿಗ್ಗೆ ಎದ್ದೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ನೀಟಾಗಿ ಮಾಡ್ಕೊಂಡು ಗುಂಡೊಂದೊಂದು ಸ್ಟ್ರಾಲರ್ ಇಲ್ಲಿ ನಿಂತೈತ್ರಿ. ಹೊರಗಡೆನ ಹೋಗಿಲ್ಲ, ಅಲ್ಲಿ ಜಾಸ್ತಿ ಹೊರಗಡೆ ಹೋಗ್ತಿದ್ವಿ, ಬಟ್ ಇಲ್ಲೇನು ಟೈಮ್ ಸಿಗಾಕತ್ತಿಲ್ಲ ರೀ. ಅಂದ್ರೆ ಮಳಿನೇ ಇರ್ತೈತಲ್ಲ, ಅದ್ರ ಸಲುವಾಗಿ ಹೊರಗಡೆ ಏನು ಹೋಗಿಲ್ಲ. ಅದಕ್ಕೆ ನೋಡ್ರಿ ಎಲ್ಲ ಕಡೆ ಎಲ್ಲ ಹಂಗೆ ಚಲಾಪಿಲ್ಲಿ ಮಾಡ್ಯಾನ. ನಮ್ಮ ಮನೆ ಹೊರಗಡೆ ಎಲ್ಲ ಹೆಂಗೆ ವ್ಯೂ ಐತೆ ಹೆಂಗೆ ತೋರಿಸ್ತೀನಿ ಬರ್ರಿ. ಬಿಸಿಲು ಬಿದ್ದೈತೆ ನೋಡ್ರಿ ಇವತ್ತೇ. ಈ ಥರ ಐತಿ ನಮ್ಮ ಏರಿಯಾ. ನಮ್ಮದು ಫಸ್ಟ್ ಫ್ಲೋರ್ ರೀ. ಕೆಳಗಡೆ ಎಲ್ಲ ಹಿಂಗೈತಿ, ಚೆನ್ನಾಗೈತಿ ಏರಿಯಾ, ಪೀಸ್ ಆಗೈತಿ, ಸೈಲೆಂಟ್ ಏರಿಯಾ. ನಮ್ಮ ಗುಂಡು ಬರೇ ಬಂದು ಕುಂದ್ರು ಜಾಗ ರೀ ಇದು. ಇಲ್ಲೆಲ್ಲ ಹಾಗೆ ವೇಸ್ಟ್ ಚೀಲ ಇಟ್ಟಿವಿ. ಒಂದು ಹೆಲ್ಮೆಟ್ ರೀ ಇದು. ಇಲ್ಲೆಲ್ಲ ಮತ್ತೆ ಇಲ್ಲಿ ಹತ್ತಿಕೊಂತ ಅಂತಂದ್ರೆ ಬೀಳ್ತಾನಂಥೇಳಿ ಇದನ್ನು ಹಾಕಿರ್ತೀನಿ. ಅದನ್ನು ತೆಗೆದು ಹೋಗ್ದಾನ ನೋಡ್ರಿ, ತಾನೇ ತೆಗೆದು ಹೋಗ್ತಾನ. ಇದು ಹಂಗೆ ಆಟ ಆಡೋಕೆ ಬಾಲ್ಕನಿ ರೀ. ಮೇನ್ ಡೋರ್ ತೆಗಂಗಿಲ್ಲ. ಮೇನ್ ಡೋರ್ ತೆಗೆದ್ವಿ ಅಂತಂದ್ರೆ ಅಲ್ಲಿ ಬರೀ ಇದನ್ನ ಐತ್ರಿ, ಏನಂಬ ಹೊರಗೆ ಹೋದ ಕಾಲಿಟ್ರೆ ಮೆಟ್ಲನ ಅದಾವ್ರಿ. ಅದ್ರ ಸಲುವಾಗಿ ಮೇನ್ ಡೋರ್ ತೆಗಿಯಂಗಿಲ್ಲ. ಅದಕ್ಕೆ ಇದನ್ನು ಈ ಬಾಲ್ಕನಿ ಒಳಗೆ ಕುಣಿಸಿರ್ತೀನಿ ರೀ ಅವಂಗೆ. ಬೆಳಿಗ್ಗೆನ ಆಟ ಶುರು ಹಚ್ಕೊಂಡು ನಾನು ನೋಡ್ರಿ, ಒಟ್ಟ ಕಾಟ ಮೇಲೆ ಕುಣಿಸಿದ್ರೆ ಅಲ್ಲಿ ಹೋಗಿ ದಂಡಿಗೆ ನಿಂದ್ರೋದು, ಮತ್ತು ಬೀಳ್ತಾನಂಥೇಳಿ ಕಾಯ್ಬೇಕಲ್ರಿ ಅವನಿಗೆ. ಮತ್ತು ಆ ಕಡೆ ತೆಗ್ಸಿದ್ರ ಅದನ್ನು ತೆಗೆದ್ನೆ ಇದನ್ನು ತೆಗೆದ್ನೆ. ಒಟ್ಟು ಈಗಿಂದ ಈಗ ಸ್ವಚ್ಛ ಮಾಡಿರ್ತೀನಿ ರೀ ಮನೆ, ಮತ್ತು ಹಾಗೆ ಮಾಡಿರ್ತಾನೆ. ಒಟ್ಟು ನಾ ಎಲ್ಲೆಲ್ಲಿ ತೆಗೆದಿಟ್ಟಿರ್ತೇನೆ ಅದನ್ನೆಲ್ಲ ನೋಡ್ಕೋತಾನೆ ರೀ. ಮತ್ತೆ ಬಂದು ಅದ್ರ ಕೆಡಿಸ್ತಾನೆ. ಅವ್ಗೆ ಯಾವ್ಯಾವ ನೆಲಕು ಏನಿದಾವಲ್ಲ ಅದನ್ನೆಲ್ಲ ತೆಗಿತಾನೆ ರೀ. ಒಟ್ಟಾಗಿ ನೋಡ್ರಲ್ಲ ಹೆಂಗೆ ತೆಗಿತಾನೆ. ಅಲ್ಲೆಲ್ಲ ಹತ್ತಿ ಮೇಲ್ಗಡೆ ಇಟ್ಟೇನಿ ರೀ. ಮತ್ತು ಅವ್ನು ಪೌಡ್ರ್ ಡಬ್ಬಿ ಅದ್ರ ಮೇಲೆ ಕಂಡ್ರಿ ಒಂದು ಅದನ್ನು ತೆಗಿತಾನೆ ನೋಡ್ರಿ. ಈಗ ಅದನ್ನು ತಕ್ಕೊಂಡ ಬಿಡ್ತಾನೆ ರೀ. ಅಲ್ಲಿ ಏನೇ ಇಟ್ರು ಇರಂಗಿಲ್ಲ ರೀ. ಅಲ್ಲಿ ಒಂದು ಸಲ ನೀರು ಗ್ಲಾಸ್ ಇಟ್ಟಿದ್ದೆ, ಅದನ್ನು ತೆಗೆದು ಕಾಟ ಮೇಲೆ ಒಗೆದಿದ್ದೆ. ಕಾಟದ ಮೇಲೆಲ್ಲ ಹಾಸಿಗೆಲ್ಲ ತೋರಿಸಿದ್ರಿ. ಒಟ್ಟು ನೋಡ್ರಿ ಹೆಂಗೆ ಅಳ್ತಾನೆ ಅವನು. ನಗು ಅಷ್ಟು ತೋರಿಸ್ತೀವಿ, ಬಟ್ ಭಾಳ ಖಾರಬಾರ್ದನ್ರಿ ನಮ್ಮ ಗುಂಡ್ಯ. ಏನು ಕೊಟ್ಟರು ತೊಗೊಂಗಿಲ್ಲ, ಅದೇ ಬೇಕ್ರಿ. ಯಾವ್ದು ಹಿಡ್ಕೊಂಡಿರ್ತಾನೆ ಅದೇ ಬೇಕು ಹೆಂಗೆ ಕೂತಾನೆ ನೋಡ್ರಿ. ಮಕ್ಕಳಂದ್ರೆ ಹಂಗೆ ಅಲ್ರಿ. ಈ ವಯಸ್ಸಿನಾಗ ಆಡ್ಲಾರ್ದ ಮತ್ತು ಯಾವ ವಯಸ್ಸಿನಾಗ ಆಡ್ತಾರೆ ರೀ ಅವರು. ಬಟ್ ಈ ಒಂದು ಏಜ್ನ ನಮ್ಮ ಗುಂಡು ಭಾಳ ಎಂಜಾಯ್ ಮಾಡಿ ಆಡ್ತಾನೆ. ಅವಾಗವಾಗ ಮತ್ತು ಅವ್ರ ಪಪ್ಪ ಇರ್ಲಾರ್ದ ಭಾಳ ಕಾಡ್ತಾನಂತ ಅಂದ್ಕೊಂಡಿದ್ದೆ ರೀ ನಾನು. ಏನೋ ದೇವ್ರ ದಯದಿಂದ ಸುಮ್ಮಿದ್ದ ಆಡ್ಕೊಂಡು ನನಗೂ ಟೈಮ್ ಪಾಸ್ ಮಾಡ್ತಿದ್ರಿ. ಇವಾಗ ನಮ್ಮ ಗುಂಡುಗೆಲ್ಲ ಸರಿಯದು ತಿನ್ನಿಸಿದೆ ರೀ ನಾನು. ಇನ್ನು ನನಗೆ ಟಿಫಿನ್ ಮಾಡ್ಕೋಬೇಕಲ್ರಿ. ಒಬ್ಬರೇ ಇದ್ದರೂ ಮಾಡಬೇಕು, ಇಬ್ಬರೇ ಇದ್ದರೂ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಒಂದು ಪಲಾವ್ ಮಾಡ್ಕೋಬೇಕಂತ ಹೇಳಿ ತರಕಾರಿ ಎಲ್ಲ ರೆಡಿ ಮಾಡಿಟ್ಟಿನಿ ನೋಡ್ರಿ. ಈರುಳ್ಳಿ, ಪೊಟ್ಯಾಟೊ, ಕ್ಯಾರೆಟು, ಬೀನ್ಸ್ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಟೀನಿ. ಈ ಕಡೆ ಸೊಪ್ಪು ಮತ್ತು ಟೊಮಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡೋಕೆ ಇಟ್ಟೀನಿ ರೀ. ಅದು ಪೇಸ್ಟ್ ಮಾಡ್ಕೊಂಬಂದು ಪಲಾವ್ ಮಾಡ್ಕೊಂಬಿಡ್ತೀನಿ ರೀ. ಇದೇ ನೋಡ್ರಿ ಇವತ್ತಿನ
ಪಾಲಕ್ ಪಲಾವ್ ಮಾಡುವಾಗ ಇನ್ನೊಂದು ಗಮನಿಸಬೇಕಾಗಿಂತ ವಿಷಯ ಯಾವುದಪ್ಪ ಅಂತಂದ್ರೆ ನಾವು ಪಾಲಕ್ನ ಸ್ಟೀಮ್ ಮಾಡಿ ಅಂತಂದ್ರೆ ಕುದಿಸಿ ಸಪ್ರೇಟಾಗಿ ಕುದಿಸಿ ಆಮೇಲೆ ಮಿಕ್ಸಿಗೆ ಹಾಕಬಾರ್ದ್ರಿ ಒಗ್ಗರಣೆಗೆ. ಯಾಕಂತಂದ್ರೆ ಅದರಲ್ಲಿ ಇರತಕ್ಕಂಥ ಎಲ್ಲನೂ ಅಂಶವೆಲ್ಲ ಅದರ ನೀರಲ್ಲಿ ಬಿಟ್ಕೊಂಡ್ಬಿಡ್ತೈತೆ, ಅದು ಸರಿ ಇರೋಂಗಿಲ್ಲ. ಅದಕ್ಕೋಸ್ಕರ ಹಸಿದೇ ನಾವು ಮಿಕ್ಸಿಗೆ ಹಾಕಿ ಆಮೇಲೆ ಅದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಒಂದು ಐರನ್ ಕಂಟೆಂಟ್ ಆಗಿರ್ಬೋದು, ಒಂದು ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಅದರೊಳಗೆ ಉಳ್ಕೊತೈತಿ. ಅದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ, ಗ್ರೇವಿ ಆಗಿರ್ತೈತಿ. ಅದಕ್ಕೆ ಈ ಥರ ಮಾಡ್ಕೋಬೇಕ್ರಿ, ಕುದಿಸಿ ಆಮೇಲೆ ಮಿಕ್ಸಿಗೆ ಹಾಕ್ಕೋಬಾರ್ದ್ರಿ. ಆಗ ನೋಡ್ಬೇಕಿತ್ತು ನೋಡ್ರಿ ಹೆಂಗೆ ಹಿಡ್ಕೊಂಡಿರ್ತಾನೆ ಗುಂಡು. ಹೊಯ್ ಎಲ್ಲಿ ಬರಲಿ? ಬೂ ಬೀಳತ್ತವನ. ಹಾಂ ನಳ ಹಿಡ್ಕೊಂಡು ನಿಂದ್ರದವಂಗ್ರಿ ಖುಷಿ. ಮತ್ತೀಗ ಬಂದ್ ಮಾಡ ನೋಡ್ರಿ ಹೆಂಗೆ ಮಾಡ್ತಾನ. ಚಾಲ ಮಾಡ್ಕೋತಿ, ಚಾಲ ಮಾಡ್ಕೊಳಕ್ ನೋಡ್ತಿದ್ವಿ ಪಾಪ, ಚಾಲ ಮಾಡೋಕ್ಕೆ ಬರಲ್ಲ. ಪಾ ಕೊಡ್ತೆ ಅಕ್ 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 ಹಿಂಗೆ ಹೋದಾಡತ್ತಿ. ಹಾಂ ಬೆಳಿಗ್ಗೆ ಅದು ತಿಂತಾರಣ್ಣ. ಹಲ್ ಬರತ್ತವಲ್ರಿ, ಸಿಕ್ಕದ್ದೆಲ್ಲ ಭಯ ಹಾಕ್ತಾನ ಗುಂಡು. ತಿನ್ಬಾರ್ದು ಮಗನೇ, ಅದನ್ನು ತಿನ್ಬಾರ್ದು. ಅದು ಬರಾತಿದ್ದಿಟ್ಟು ಹಲ್ ಮುರಿತೈತಿ ನೋಡಿ, ಮತ್ತೆ ಅದನ್ನು ಭಯ ಹಾಕೊಂತ ತೆಗಿಯಪ್ಪ ತೆಗಿಯ. ಇಶ್ ಎಲ್ಲ ಮುರಿತೈತ್ಲೇ, ಅದಿಟ್ಟು ಸಾಣದ್ ಬರತೈತಿ, ಅದಿಟ್ಟು ಮುರಿತೈತಿ ನೋಡು. ಮುರಿಬಾರ್ದಂದ್ರೆ ಹಾಕೋಬೇಡ ಅದನ್ನ. ನಳ ಬಂದ್ ಮಾಡೇನ್ರಿ, ಅದಕ್ಕೆ ಇಷ್ಟು ನಾಟಕ ನಡೆಸ ನೀವ. ಚಾಲು ಮಾಡ್ಲ್ಯಾ? ನಮ್ಮ ಗುಂಡು ಬಂಗಾರಿಗೆ ನೀರಂದ್ರೆ ಭಾಳ ಇಷ್ಟ ರೀ. ಈಗ ನೀರು ಒಂದು ಬಕೆಟ್ನಾಗ ತುಂಬಿಟ್ರೆ ಅದನ್ನು ತಿರುಗಿ ನೋಡಂಗಿಲ್ಲ ರೀ. ಒಟ್ಟು ಬೀಳು ನೀರು ಬೇಕು ರೀ, ಅವ್ನು ನಳದಂದಿದೆ ಬೀಳು ನೀರು ಬೇಕು. ಮತ್ತು ಈ ನಳ ಬಂದು ಅವ್ನ ಹೈಟ್ ಅಷ್ಟು ಐತ್ರಿ, ಅವಂಗೆ ಹೈಟಿಗೆ ಕರೆಕ್ಟ್ ಆಕೈತಿ. ಅದ್ರ ಸಲುವಾಗಿ ಬಾಗ್ಲ ತೆಗೆದ್ರೆ ಸಾಕು, ಈ ನಳಕ್ಕೆ ಬಂದು ನಿಂತು ಬಿಡ್ತಾನೆ ರೀ. ಬಟ್ ಅದು ಚಾಲು ಮಾಡಿದ್ರು ಆಯಿತು, ಚಾಲು ಮಾಡ್ದಿದ್ರು ಆಯಿತು. ಬಟ್ ಈ ನಳ ಒಂದು ಹಿಡ್ಕೊಂಡು ಕೂತ್ಬಿಟ್ಟ ನೋಡ್ರಿ ಇವ. ಹೆಂಗೆ ಮಾಡ್ತಾನೆ ನೋಡ್ರಿ ನೀವು. ಒಟ್ಟು ಬರಾಕೆ ರೆಡಿ ಇಲ್ಲರಿ. ಇಲ್ಲಿ ಒಂದು 15-20 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೀನಿ ರೀ ಅವನ ಜೊತೆ. ಯಾಕಪ್ಪ ಅಂತಂದ್ರೆ ಅವ್ರ ಅಪ್ಪಾಜಿನೂ ಊರಲ್ಲಿ ಇರಲಿಲ್ಲಲ್ರಿ. ಅದಕ್ಕೆ ಮತ್ತು ಅವಂಗೆ ಈಗ ದೊಡ್ಡವಾಗೇನ್ರಿ, ಸ್ವಲ್ಪ ತಿಳಿಲಾದೈತಿ. ಮನ್ಯಾಗ ನಮ್ಮ ಇಬ್ಬರೊಳಗೆ ಯಾರು ಇರಲಿಲ್ಲ ಅಂತಂದ್ರೆ ಒಬ್ರಿಗೆ ಹುಡುಕ್ಯಾಡಕೈತಿ ಬಿಡ್ತಾನೆ ರೀ. ಅದ್ರ ಸಲುವಾಗಿ ಹಿಂಗಾರೆ ಮಾಡಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ನು ಟೈಮ್ ಪಾಸ್ ಆಗಲಿ ಅಂಥೇಳಿ ನೀರು ಹತ್ರ ಹಿಡ್ಕೊಂಡು ಕೂತಿದ್ದೆ ನೋಡ್ರಿ. ಅವಂಗೆ ನೀರಂದ್ರೆ ಇಷ್ಟ ಅಲ್ರಿ, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾನಂತ ಹೇಳಿ ಜಳಕ ಮಾಡಿಸಿದಂಗೂ ಆಯ್ತು ಅಂಥೇಳಿ. ಆಮೇಲೆ ಇದೆಲ್ಲ ನೀರು ಆದಮೇಲೆ ಬಿಸಿನೀರು ಜಳಕನೂ ಮಾಡಿಸಿದೆ ರೀ ಅವಂಗೆ. ಇಬ್ಬರದು ಜಳಕ ಆಯಿತು. ಇವಾಗ ಜಳಕ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿದೆ ನೋಡ್ರಿ, ಸಿಂಪಲ್ ಪೂಜೆ. ಇನ್ನು ಹೊರಗಡೆ ಹೋಗಿ ಹೂದು ತರಕ್ಕೆ ಗುಂಡು ಒಬ್ಬ ಇದ್ದಲ್ರಿ, ಅದಕ್ಕೆ ಆಗಂಗಿಲ್ಲ ಅಂಥೇಳಿ ಇದ್ದಷ್ಟ್ರಾಗ ಪೂಜೆ ಮಾಡೀನಿ. ನೀವು ಕೇಳ್ತಿರ್ಬೋದು ಕಾಯಿ ಯಾಕೆ ಹಂಗೆ ಇಟ್ಟಿರಿ ಅಂಥೇಳಿ. ಅದು ಚಿಗಿಲಾಕತ್ತೈತಲ್ರಿ, ಅದ್ರ ಸಲುವಾಗಿ ಕೆಳಗಡೆ ಎಲ್ಲ ಬೇರು ಬಂದುಬಿಟ್ಟವ. ಮೊದಲು ಬೇರೆ ಒಂದು ತಾಂಬರ್ ಚರ್ಗಿ ಒಳಗಿತ್ತು ಅದು, ಅದನ್ನು ತೆಗೆದು ಬೇರೆಲ್ಲ ಬರಾಕತ್ತಿದ್ದಕ್ಕೆ ಈ ಥರ ಇಟ್ಟಿವಿ. ಅದಕ್ಕೆ ಮತ್ತು ಬಂಕ್ ಯಾಕೆ ಇಟ್ಟಿರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಮತ್ತು ಫೋಟೋಸ್ ಯಾಕೆ ಕಡಿಮೆ ಇಟ್ಟಿವಿ ಅಂತಂದರೆ ನಮ್ಮ ಗುಂಡು ನೋಡ್ತಿರ್ಬೋದು ನೀವು, ಅಲ್ಲೇ ನಿಂತಿದ್ದ, ಅವ್ಗೆ ಹೈಟಿಗೆ ಕರೆಕ್ಟ್ ಐತ್ರಿ. ಅದು ಎಲ್ಲ ತೆಗೆದೆಲ್ಲ ತೆಳಗೆ ಇಟ್ಬಿಡ್ತಾನೆ. ಅದ್ರ ಸಲುವಾಗಿ ಫೋಟೋಸ್ ಎಷ್ಟು ಬೇಕಲ್ಲ ಒಂದು 2 ಫೋಟೋಸ್ ಇಟ್ಟೀನಿ ರೀ. ಉಳ್ದು ಅದೊಂದು ತೆಂಗಿನಕಾಯಿ ಒಂದು ಮತ್ತೊಂದು 2 ಫೋಟೋಸ್ ಅಷ್ಟೇ ಇಟ್ಟೀನಿ ನಾನು, ಜಾಸ್ತಿ ಏನು ಇಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಎಲ್ಲನೂ ತೆಗ್ದು ತೆಳಗೆ ಇಡ್ತಾನೆ ರೀ. ತೆಳಗೆ ಅಷ್ಟೇ ಇಡಂಗಿಲ್ಲ, ತೊಗೊಂಡು ಕುಕ್ಕರಿಸ್ತಾನೆ. ಅವಕ್ಕೆ ಎಲ್ಲ ಗ್ಲಾಸ್ ಇರ್ತಾವಲ್ಲ ಹೊಡಿತಾವ ಅಂಥೇಳಿ ಎಲ್ಲ ಮೇಲ್ಗಡೆ ತೆಗೆದಿಟ್ಟೀನಿ ನಾನು. ಒಡೆದಷ್ಟೇ ಅಲ್ಲದೆ ಒಂದು ಒಡೆದು ಏನು ಸಿಗ್ತೈತೆ ಅದನ್ನೆಲ್ಲ ಬಾಯಾಗ ಹಾಕೊಂಡ್ಬಿಡ್ತಾನೆ ರೀ. ಮತ್ತು ಒಂದು ಹೋಗಿ 2 ಆಗಬಾರ್ದು ಅಂಥೇಳಿ ತೆಗೆದಿಟ್ಟಿನಿ ನೋಡ್ರಿ ಮೇಲ್ಗಡೆ. ನೋಡ್ರಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಟಿಫಿನ್ ಮಾಡ್ಬೇಕ್ರಿ. ಈ ಕಡೆ ಪಲಾವ್ ಕುದಿಯಕ್ಕೆ ಇಟ್ಟಿನಿಲ್ಲ, ಅದೆಲ್ಲ ರೆಡಿ ಆಗೈತಿ. ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ನೀವು ಕೇಳ್ತಿರ್ಬೋದು ರೀ ಪಲಾವ್ನೇ ಮಾಡ್ತಿರಲ್ರಿ ಬರೇ ಅಂತೇಳಿ. ನಾನು ವಿಡಿಯೋನೇ ಮಾಡೋದು ಕಡಿಮೆ ರೀ, ಅದರೊಳಗೆ ನಾವು ವಿಡಿಯೋ ಮಾಡೋ ಟೈಮ್ದಾಗೆಲ್ಲ ಪಲಾವ್ನೇ ಮಾಡಿರ್ತೀನಿ, ಅದಕ್ಕೋಸ್ಕರ ನಿಮ್ಗೆ ಹಂಗೆ ಅನಿಸ್ತಿರ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಪಾಲಕ್ ಪಲಾವ್ನ ಜಾಸ್ತಿ ಮಾಡ್ತೀನಿ ರೀ. ಯಾಕಂದರೆ ರಿಚಾಗಿ ಐರನ್ ಕಂಟೆಂಟ್ ಇರೋದ್ರಿಂದ ಸಾಂಬಾರ್ಗೂ ಮತ್ತು ಪಾಲಕ್ನೇ ಯೂಸ್ ಮಾಡ್ತೀನಿ, ಮತ್ತು ಪಲಾವ್ಗೂ ಪಾಲಕ್ನೇ ಯೂಸ್ ಮಾಡ್ತೀನಿ ರೀ. ಹೆಲ್ದಿ ರೆಸಿಪಿ ಅಂಥೇಳಿ ಈ ಥರ ಮಾಡ್ತೀನಿ.
ಇನ್ನೊಂದು ಪಲಾವ್ನೇ ಯಾಕೆ ಮಾಡಿದ್ನಂತ ಅಂತಂದ್ರೆ ಒಬ್ಬಾಕಿನೇ ಇದೀನಲ್ರಿ ಅದ್ರ ಸಲುವಾಗಿ ಮತ್ತು ಇನ್ನೊಂದು ಏನು ಮಾಡೋದು ಅಂಥೇಳಿ ಅದ್ರ ಸ್ವಲ್ಪ ಉಳಿದ್ರೆ ಮಧ್ಯಾಹ್ನ ಊಟಕ್ಕೆ ಅದನ್ನ ಆಗುತ್ತಂಥೇಳಿ ಇದನ್ನು ಪಲಾವ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ನಮ್ಮ ಹುಡುಗನೊಳಗೆ ಮಾಡೋಕ್ಕಾಗಲ್ರಿ 2-3 ಹೊತ್ತು ಒಬ್ರು ತೊಗೊಳಕಿದ್ರು ಅಂತಂದ್ರೆ ನಮಗೆ ಗಾಮಕ್ಕೈತ್ರಿ ಮಾಡೋಕೆ. ಅದ್ರ ಸಲುವಾಗಿ ಪಲಾವ್ ಮಾಡ್ಕೊಂಡಿನಿ ನೋಡ್ರಿ ಇವತ್ತಿನ ಟಿಫಿನ್. ಏನು ಸಿಗ್ತದೆ ಎಲ್ಲ ಥರದನ್ನು ಒಟ್ಟು ಕೈಯಾಗ ಏನದ ದಾರ ಈಗ ಬಾಯಿಗೆ ಹೋಗುತ್ತೆ ಅದು. ನಾನು ನಿಮಗೆ ಹೇಳಿದ್ನಲ್ರಿ ಕೈಯಾಗೆಲ್ಲ ಏನು ಸಿಗ್ತೈತೆ ಅದನ್ನೆಲ್ಲ ಬಾಯಿಗೆ ಹಾಕೋತಾನೆ ಗುಂಡು ಅಂಥೇಳಿ. ನೀವು ನೋಡ್ತಿರ್ಬೋದ ಅದು ಎಲ್ಲಿದು ಹುಡ್ಕಾಡಿ ತೆಗ್ದಿರ್ತಾನೋ ಗೊತ್ತಿಲ್ಲರಿ. ಸಂದಿ ಎಲ್ಲ ಕೈ ಹಾಕಿ ದಾರ ಸಿಕ್ಕರೆ ದಾರ, ಹಳ್ಳ ಸಿಕ್ಕರೆ ಹಳ್ಳ, ಕಡ್ಡಿ ಸಿಕ್ಕರೆ ಕಡ್ಡಿ, ನಮಗೆ ಗೊತ್ತಿಲ್ದಂಗೆ ಬಾಯಾಗ ಹಾಕೊಂಡ್ಬಿಟ್ಟಿರ್ತಾನೆ ರೀ. ಮುಂದೆ ಕುಂತಿರ್ತೀನಿ ಬಿಟ್ಟು ಗೊತ್ತಿಲ್ದಂಗೆ ಬಾಯಾಗ ಹಾಕೊಂಡಿರ್ತಾನೆ. ಅದೇನಾದರೂ ಅವ್ನು ಬಾಯಾಗ ಹಾಕೋ ಟೈಮ್ದಾಗ ಬೈ ಚಾನ್ಸ್ ನಾನು ನೋಡಿದ್ನಪ್ಪ ಅಂತಂದ್ರೆ ಅದನ್ನ ಕೆಳಗೆ ಹೋಗೋದು ನಗ್ತಾನೆ ರೀ. ಅಷ್ಟು ಚೂಟಿ ಆಗಿಬಿಟ್ಟನ್ರಿ ರೀ ನಮ್ಮ ಗುಂಡೆ ಅಂತೂ. ಇನ್ನೊಂದು ಈ ಒಂದು ಅವನ ಒಂದು ಆಟಗಳನ್ನ ನಾವು ದೊಡ್ಡವಾದ್ಮೇಲೆ ಮಿಸ್ ಮಾಡ್ಕೋತೀವತ್ತು ಅನ್ಸುತ್ತೆ ನಮಗೆ. ಭಾಳ ಅಂದ್ರೆ ಭಾಳ ಆಟ ಆಡ್ತಾನೆ ರೀ. ಅಷ್ಟು ನಗಿಸ್ತಾನೆ, ನಮಗಂತೂ ಟೈಮ್ ಪಾಸ್ ಆಗಿಬಿಟ್ಟನ್ರಿ ರೀ ಅವ. ಭಾಳ ನಗಿಸ್ತಾನೆ ರೀ ಅವ. ಒಂದಿಲ್ದ ಒಂದು ಆ್ಯಕ್ಟಿವಿಟಿ ಮಾಡ್ತಾನೇ ಇರ್ತಾನೆ ರೀ ಅವ. ಒಟ್ಟು ಸುಮ್ಮ ಕುಂದ್ರಂಗಿಲ್ಲ, ಕುಂತಲ್ಲೇ ಕುಂದ್ರಂಗಿಲ್ಲ. ಒಟ್ಟು ಒಂದು ಏನರ ತಿನ್ನಕ್ಕೆ ಕೊಟ್ಟಿವಪ್ಪ ಅಂತಂದ್ರೆ ಅದನ್ನೇ ತಿನ್ನಂಗಿಲ್ಲ, ಅದನ್ನು ಚೆಲ್ಲೋದು ಮತ್ತು ಅದನ್ನ ಚೆಲ್ಲಿ ಆಮೇಲೆ ಅದನ್ನು ತಿನ್ನೋದು. ಇಲ್ಲಿ ನೋಡ್ರಿ ನಮ್ಮ ಗಿಡ್ಡ ಇಲ್ಲಿ ಹೊರಗಡೆ ಬರ್ತಾನ. ಇಲ್ಲಿ ಹಿಂಗೆ ನೋಡ್ತಾನ್ರಿ ಇಲ್ಲಿ ಯಾರ್ಯಾರು ನಿಂತಾರ ಏನು ಅಂತೇಳಿ. ಇಲ್ಲ ಬಿದ್ರೆ ಏಟಾಗಬಾರ್ದು ಅಂಥೇಳಿ ಇದನ್ನು ಹಾಕಿನ್ರಿ ಹೆಲ್ಮೆಟ್ ಅವಂಗೆ. ಬರೀ ಇಲ್ಲಿ ಹೊರಗೆ ಹೋಗಿ ಮೇಲ್ಗಡೆ ಮೆಟ್ಲ ಮೇಲೆ ಹತ್ತಿ ಬೀಳಾಕತ್ತಿದ್ದಕ್ಕೆ ಹೊರಗೆ ಒಂದು ಕೊಂಡಿ ಹಾಕಿನ್ರಿ ಅವಂಗೆ. ಹೊರಗಡೆ ಬಿಟ್ಟ ಹೆಂಗೆ ಮಾಡತ್ತಾನ ನೋಡ್ರಿ, ಅಳಾಕತ್ತಾನ ಅವ್ರಿಗೆ. ಮಾಡ್ತೀನಿ ನಮ್ಮೆ ಹಾಂ ಮಾಡ್ತಿ ಹಾಗಿಟ್ಟೆ ಮತ್ತೆ ಹೊಂಟೆ ಅಲ್ಲೇ ಮತ್ತಲ್ಲೇ ಹೊಂಟು ಮತ್ತೆ ಬಾಗಲ ಹಾಕ್ಲಿ ಮತ್ತೆ ಇಲ್ಲಿ ಏನಿಟ್ಟಿ ಏನಿಟ್ಟಿ ಇಲ್ಲಿ ಬಿದ್ದಂದ್ರೆ ಈಗ 2-3 ಸಲ ಬೀಳಕ್ಕೆ ಟ್ರೈ ಮಾಡಿ. ಈಗ ಕಣ್ಣು ನೀರು ಬರೋಂಗೈತಿ ಅಪ್ಪ ನೀನು. ಇಲ್ಲಿ ಬಾಡ ಬಂಗಾರ ಬೀಳ್ತಿಲ್ ಬಾ ಈ ನೋಡು. ಸಾಕಾಗಿದೆ ಬಾ ಒಳಗೆ ಹೋಗ್ಬಾ ಬಂಗಾರೆ. ಇಲ್ಲಿ ಆಡಕ್ಕೆ ನಾನೇ ಹೊರಗಡೆ ಕುಂತ ಆಡ ಬಂಗಾರ. ಇಲ್ಲ ನೋಡಿ ನಿಂಗೆ ಚಾಪಿ ತೆಗ್ದಿಟ್ನಿ ನೋಡಿ ನಿನ್ನ ಚಾಪಿ ಆಟ ಆಡು. ಹಂಗೆ ಆಡು. ನನ್ನ ಕಾಲು ತೊಗೊಂಡು ಏನು ಮಾಡ್ತೀಯ ಹಾಂ ಗಿಡ್ಡ? ನನ್ನ ಕಾಲು ತೊಗೊಂಡು ಏನು ಮಾಡ್ತೀಯಪ್ಪ ಹಾಂ ಗಿಡ್ಡು? ಏಯ್ ಓಡ್ತಾನೆ ಯವ್ವ ಗಿಡ್ಡ. ಯೂಶ್ವಲಿ ನನಗೆ ಮಧ್ಯಾಹ್ನ ನಿದ್ದೆ ಬರಂಗಿಲ್ಲ ರೀ. ಆದರೂ ಅವ್ನು ಮಲಗಿಸ್ಬೇಕಂತ ಅನ್ಕೊಂಡೆ ನಾನು ಮಕ್ಕೊಂಡ್ರೆ ಅವ್ನು ಮಕ್ಕೋತಾನಂಥೇಳಿ ಮಕ್ಕೊಂದೇನು ನೋಡ್ರಿ ಎಷ್ಟು ಆಟ ಆಡಕತ್ತಾನಂತೇಳಿ. ಹಂಗೂ ನಿದ್ದೆ ಬರಲ್ರಿ, ಇನ್ನು ಆಟದ ಮೂಡ್ದಾಗ ಅದಾನ ನೋಡ್ರಿ. ನನ್ನ ಕೈ ಮುಚ್ಚಿದ್ರೆ ಕೈ ತೆಗೆದು ನಾಟಕ ನಡೆಸೇನ್ರಿ. ಒಟ್ಟಿನಲ್ಲಿ ಹೆಂಗಾರೆ ಮಾಡಿ ಮಲಗಿಸ್ಬೇಕ್ರಿ ಈಗ ಅವಂಗೆ. ಒಂದು ಸ್ವಲ್ಪ ನಿದ್ದೆ ಮಾಡ್ದೆ ಅಂತಂದ್ರೆ ಮತ್ತೊಂದು ಸ್ವಲ್ಪ ಆ್ಯಕ್ಟಿವ್ ಹಾಕ್ಕಣ್ರಿ, ಮತ್ತು ಅಳೋದು ಮಾಡೋಂಗಿಲ್ಲ. ಮಧ್ಯಾಹ್ನ ಮಲ್ಕೊಂಡಿದ್ವಿ ರೀ ಗುಂಡು ಮತ್ತು ನಾನು. ನೋಡ್ರಿ ಮುಖ ಎಲ್ಲ ಹೆಂಗೆ ಐತಿ ಅಂತೇಳಿ. ಅವನು ನಿದ್ದೆ ಮಾಡೋಕ್ಕಿದ್ದಾಗ ಏನೂ ಕೆಲಸ ಮಾಡೋಕ್ಕಾಗಲ್ರಿ. ಯಾಕಂತಂದ್ರೆ ಸ್ವಲ್ಪ ಸೌಂಡ್ ಆದರೆ ಎದ್ದು ಬಿಡ್ತಾನೆ ನಾವು. ಅದಕ್ಕೆ ಟಿಫಿನು ಲೇಟ್ ಆಗೈತಲ್ಲ, ಸ್ವಲ್ಪ ಪಾತ್ರೆ ಮತ್ತು ಸ್ವಲ್ಪ ಬಟ್ಟೆ ಇತ್ತು ತೊಳೆದು ಹಾಕಿ ಆಮೇಲೆ ಅವ್ನು ನಿದ್ದೆಗೆ ಬಂದಿದ್ದ. ಅವನಿಗೂ ಮಲಗಿಸಿ ಸ್ವಲ್ಪ ನಾನು ಅಲ್ಲೇ ಮಲ್ಕೊಂಡಿದ್ದೆ. ನಿದ್ದೆಯನ್ನು ಬೇಗ ಹತ್ತಲಿಲ್ಲ, ನಿದ್ದೆ ಲೇಟಾಗಿ ಎತ್ತಿತ್ತು. ನಿದ್ದೆ ಸ್ವಲ್ಪ ನಿದ್ದೆ ಮಾಡಿದೆ. ಅವನು ಇವಾಗ ಎದ್ದಲ್ಲ, ಅದಕ್ಕೋಸ್ಕರ ಎದ್ದು ನೋಡ್ರಿ. ಇವಾಗ ಮಧ್ಯಾಹ್ನ ಊಟದ ನೋಡ್ಬೇಕು. ಮಧ್ಯಾಹ್ನ ಅಷ್ಟು ಜಾಸ್ತಿ ಹಸಿವಿಲ್ಲ. ಗುಂಡಿಗೆ ಸ್ವಲ್ಪ ಊಟ ಮಾಡಿಸ್ಬೇಕು. ಊಟ ಮಾಡಿಸಿ ನಾನು ನೋಡ್ತೀನಿ, ಸ್ನ್ಯಾಕ್ಸ್ ಆದರೂ ತಿಂತೀನಿ, ಇಲ್ಲ ಅಂತಂದರೆ ಊಟನೇ ಮಾಡ್ತೀನಿ. ಏನಾಗುತ್ತಂಥೇಳಿ ನೋಡೋಣ ಬರ್ರಿ. ಚಲೋ
ಒದ್ದಾಡಕತ್ತಾನೆ ಹೆಂಗೆ ಇವಾಗ ಇದ್ರಾಗ ಒದ್ದಾಡಕತ್ತಾನ ತಕ್ಕೋ ತಕ್ಕೋ ಅಂಥೇಳಿ. ಗುಂಡು ಎಲ್ಲಿದೆ ಬಂಗಾರ? ಇಲ್ಲ ಐತ್ ನೋಡ್ರಿ ಹುಲಿ ಬಿದ್ದು ಒದ್ದಾಡಕತ್ತೈತಿ. ಅಲ್ಲ ಎದ್ದು ಬಿಟ್ರಿ ಅಪ್ಪ, ಅಲ್ಲಿ ಕಾಣಕತ್ತಾವು ಅಲ್ಲ. ಜೋಳಿಗೆ ಬಿದ್ದು ತಕ್ಕೋ ಅಂತೇಳಿ ಬದ್ರಾಕತ್ತನ್ರಿ. ಯಪ್ಪ ಬರ್ತೀ ಹೊರಗ? ಹಾಂ ಏ ಗಿಡ್ಡ ನಿದ್ದೆ ಆಗಿದ್ರಿ ಪೂರ್ತಿ, ಅದಕ್ಕೆ ಆ್ಯಕ್ಟಿವ್ ಅದಾನ ಇಷ್ಟ. ಸೋಗ ಮುಗ್ನೇನು ಬ್ರಹ್ಮಾಂಡ ಎಲ್ಲ ಕಾಣಕತ್ತೈತಿ. ಹೆಂಗ ಅಣ್ಣ ಕೊಚ್ಚ 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 ಗುಂಡು ಅಲ್ಲೇ ಅಲ್ಲಿ ತೋರ್ಸವ, ಅಲ್ಲಿ ತೋರ್ಸು, ಅಲ್ಲಿ ಇಲ್ಲೊಂದು ಬಂದೈತಿ, ಇಲ್ಲೊಂದು ಬಂದೈತಿ. ಕ್ಯೂಟಿ ಕ್ಯೂಟಿ ಪಿಯ, ಕ್ಯೂಟಿ ಪಿಯ. ಬರ್ರಿ ಊಟ ಮಾಡೋಂತ್ರಿ ಬರೋಪ್ಪನು. ಊಟ ಮಾಡ್ತೀರಿ? ಹೌದ? ಹಾಂ ಎದ್ದು ಬರಪ್ಪ, ಎದ್ದು ಬಾ. ಹೇಳು ಒಬ್ಬನೇ ಹೇಳು, ಒಬ್ಬನೇ ಹೇಳು ಬಂಗಾರ. ನೋಡ್ರಿ ಒಬ್ಬನೇ ಹೆಂಗೆ ಹೇಳ್ತಾನೆ ನಮ್ಮ ಗುಂಡಿ. ಓ ನನ್ನ ಬಂಗಾರ ಗುಂಡಿ. ಇವ ನಾನು ತಕೊಲ್ಲ ಬಾ. ಇವಾಗ ಗುಂಡುಗ ಸರಿ ರೆಡಿ ಮಾಡಕತ್ತೇನೆ ರೀ. ಇದು ಮಿಕ್ಸ್ಡ್ ಹಿಟ್ರಿ, ಇದೆಲ್ಲ ಡ್ರೈ ಫ್ರೂಟ್ಸ ಮತ್ತು ಅವಲಕ್ಕಿ ಮತ್ತು ಮಕಾನ ಇನ್ನೊಂದು ಓಟ್ಸ್ ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರ್ತೀವಲ್ಲ, ಅದು ಮಿಕ್ಸ್ದು ಮಿಲೆಟ್ ಪೌಡ್ರಿ. ಅದಕ್ಕೊಂದು ಸ್ವಲ್ಪ ಇದನ್ನು ಹಾಕತ್ತೇನೆ ರೀ, ಕ್ಯಾರೆಟ್ ತುರಿದು ಹಾಕತ್ತೀನಿ. ಸ್ವಲ್ಪ ಇದೊಂದೇ ರೀ ತರಕಾರಿ ತಿನ್ನೋದಂದ್ರೆ, ಮತ್ತು ಬೇರೆ ಯಾವ ತರಕಾರಿ ತಿನ್ನಲ್ಲ ನೋಡ್ರಿ. ಏನೋ ಹಾಂ ಗಪ್ಪೆ, ಕ್ಯಾಮ್ರಾ ಹಿಡಿದ್ರೆ ಗಪ್ಪೆ. ಒಟ್ಟು ನಾ ಇದ್ದಲ್ಲೇ ಬರೋದು ನೋಡ್ರಿ. ಇದು ಕ್ಯಾರೆಟ್ ತುರಿದು ಹಾಕಿದ್ದೀನಿ ರೀ. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಹುಡುಗರಿಗೆ, ಇಷ್ಟು ಉಪ್ಪು ಹಾಕತ್ತೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕ್ರಿ, ಚೆನ್ನಾಗಿ ಕುಕ್ ಮಾಡ್ಬೇಕು ಇದನ್ನು. ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಅವ್ನು ಸರಿ ರೆಡಿ ಆಕೈತಿ. ಆಮೇಲೆ ನಾನು ನೋಡ್ತೀನಿ ರೀ ಏನಾರು ಮಾಡ್ಕೋದಾದ್ರೆ. ಇದು ಕ್ಯಾಮ್ರಾ ಒಳಗೆ ನೋಡಕ್ಕೆ ದೊಡ್ಡ ಪಾತ್ರೆ ಕಂಡಂಗೆ ಕಾಣಕತ್ತಿರ್ಬೋದು ರೀ, ಬಟ್ ಸಣ್ಣದೈತಿ ಅದು. ಅಲ್ಲಿ ಗ್ಯಾಸ್ ಮೇಲೆ ಸುನಕ್ಕೆ ಹೋಗಿ ಕೆಳಗಡೆ ಬರ್ನಲ್ಗೆ ಹತ್ತೈತಿ ರೀ, ಅಷ್ಟು ಸಣ್ಣದೈತಿ. ಅದಕ್ಕೆ ಗುಂಡುಗೂ ಸಪ್ರೇಟಾಗಿ ಇದ್ರೊಳಗೆ ಅಷ್ಟೇ ಸರಿ ಪ್ರಿಪೇರ್ ಮಾಡೋದ್ರಿ ನಾನು. ಮತ್ತು ಅದಕ್ಕೂ ಯೂಸ್ ಮಾಡೋಂಗಿಲ್ಲ, ಅಂದರೆ ಸ್ಟೀಲಿಂದ ಐತಲ್ಲ ಅದಕ್ಕೋಸ್ಕರ. ಇವಾಗ ತುಪ್ಪ ಹಾಕತ್ತೀನಿ ನೋಡ್ರಿ, ಅದಕ್ಕೆ ಹೆರ್ತೈತ್ರಿ ಅದು. ಮಕ್ಕಳು ಸರಿ ಎಂಜಾಯ್ ಮಾಡ್ಕೊಂಡು ತಿನ್ಬೇಕಪ್ಪ ಅಂತಂದ್ರೆ ಸರಿದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರ್ಬೇಕು ರೀ. ಫುಲ್ ಗಟ್ಟಿನೂ ಇರಬಾರ್ದು, ಫುಲ್ ಅಳಸು ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕು ರೀ. ಅಂದರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇವ್ರು. ನಮ್ಮ ಗುಂಡೆ ನೋಡ್ರಿ ಒಟ್ಟು ಏನು ಮಾಡೋಕ್ಕೂ ಬಿಡೋಂಗಿಲ್ಲ, ಒಟ್ಟು ಕೆಳಗೆ ಹಿಡ್ಕೊಂಡು ಜಗ್ಗೋದು ಹತ್ತಕ್ಕೆ ನೋಡೋದು ಮಾಡ್ತಾನೆ ರೀ. ಒಟ್ಟು ಮಧ್ಯಾಹ್ನ ಊಟ ಏನು ಮಾಡೋಕೆ ಹೋಗ್ಲಿಲ್ಲ ರೀ, ಸ್ನ್ಯಾಕ್ಸ್ ತಿಂದ್ರೆ ಆಯ್ತು ಅಂಥೇಳಿ ಚುರುಮುರಿ ಶೇವ ತಿನ್ನತ್ತೀನಿ ನೋಡ್ರಿ. ಇವಾಗ ಸಾಯಂಕಾಲ ಆಗೈತಿ. ಇನ್ನೊಂದು ಈ ಥರ ಚುರುಮುರಿ ಶೇವ ಅಂತಂದ್ರೆ ನನಗೆ ಭಾಳ ಇಷ್ಟ ರೀ, ಆಲ್ ಟೈಮ್ ಫೇವ್ರೇಟ್ ರೀ ನನ್ನ ಚುರುಮುರಿ ಶೇವ ಅಂತಂದ್ರೆ. ಏನೇ ಮಾಡ್ಕೊಂಡ್ರು ಚುರುಮುರಿ ಒಳಗೆ ಸ್ನ್ಯಾಕ್ಸ್ ಮಾಡ್ಕೊತೀನಿ ರೀ ನಾನು. ಹೊರಗಡೆ ತಿಂದರೂ ಕೂಡ ಒಂದು ಬೇಲ್ಪುರಿನೇ ತಿನ್ನೋದು, ಮತ್ತು ಚುರುಮುರಿ ಶೇವ ತಿನ್ನೋದು, ಚೋಡಾ ತಿನ್ನೋದು ಇದೇ ಫೇವ್ರೇಟ್. ಇನ್ನೊಂದು ಇದು ಗಟ್ಟಿ ಚುರುಮುರಿ ಒಳಗೆ ಇನ್ನೊಂದು ಚುರುಮುರಿ ಬರ್ತೈತೆ ರೀ, ಗುಂಡು ಚುರುಮುರಿ ಅಂಥೇಳಿ. ನೋಡೋಕೆ ಗುಂಡು ಇಲ್ಲದೆ ಇರ್ಬೋದು, ಬಟ್ ಭಾಳ ಟೇಸ್ಟ್ ಇರ್ತೈತಿ ಇದು. ಬೇಗ ಮಬ್ಬಾಗಂಗಿಲ್ಲ ರೀ, ಒಂಥರ ಕಿಚಿ ಕಿಚಿ ಆಗಂಗಿಲ್ಲ, ಅಂದರೆ ಹತ್ತಿಗತ್ಲೆ ಆಗಂಗಿಲ್ಲ ಮಬ್ಬ. ಇದು ಕುರುಮ್ ಚಲೋ ಇರ್ತೈತಿ ಈ ಚುರುಮುರಿ. ಇದೊಂಥರ ಬೇರೆ ಥರ ಬರ್ತೈತಿ ನೋಡಿ, ಒಬ್ಬೊಬ್ರಿಗೆ ಗೊತ್ತಿರ್ಬೋದು. ಈ ಚುರುಮುರಿ ನನ್ನ ಫೇವ್ರೇಟ್ ರೀ ಇದು. ಅಲ್ಲಿ ಕೆಳಗಡೆ ನೋಡಿ ಕರೆಯಾಕತ್ತಾನ್ರಿ, ಅವ್ರ ಕೆಳಗಡೆ ಬಾ ಹಾಯ್ ಮಾಡಕತ್ತಾರ. ಇವ ಹಾಯ್ ಹೇಳಕತ್ತಾನ ನಮಗೆ, ಕಿಡಿಕಿಯಾಗಿ ನೋಡ್ತಾನೆ ಇಲ್ಲಿ ಅವ್ರನ್ನ.
ಗುಂಡು ಏ ಗುಂಡು ನೋಡ್ರಿ ಮನೆಯೊಳಗೆ ಅದಾರ ಅಕ್ಕಾರು ಅವರು ಹಾಯ್ ಹೇಳಕತ್ತಾರ ಕರೆಯಕತ್ತಾನ ಅವ್ರಿಗೆ ಕೆಳಗೆ ಹೋಗಮ್ಮ ಈಗ ಯಾರಿಗೆ ಬಾಣತಿ ಇಲ್ಲಿ ಕೆಳಗಡೆ ಅಕ್ಕಾರ ಕರೀತಾರಂತ ಹೇಳಿದ್ನಲ್ರಿ ಅಲ್ಲಿ ಅವರು ಅವ್ರ ಮನ್ಯಾಗ ಕುಂತು ಕರೆಯಕತ್ತಾರ ಇವ ಬಾ ಬಾ ಅಂತ ಕರೆಯಕತ್ತಾನ ಈ ಕಿಟಕಿಯಾಗ ಹಾಯ್ಸಿ ನೋಡಿ ಅಲ್ಲಿ ಡೋರ್ ಕಾಣಿಸಕತ್ತಲ್ಲ ಅಲ್ಲಿ ಕುಂತಾರ ಅವ್ರು ಚೇರ್ ಹಾಕೊಂಡ ಇದ್ರೊಳಗೆ ಅಷ್ಟು ಕ್ಲಿಯರಾಗಿ ಕಾಣಿಸಕತ್ತಿಲ್ರಿ ಅಲ್ಲಿ ಚೇರ್ ಕಾಣಕತ್ತಿರ್ಬೋದು ನಿಮಗೆ ಕುಂತಾರ ನೀವು ಕರೆಯಕತ್ತಾನ ಯಾರನ್ನ ಕರೆಯತ್ತಪ್ಪ ಅಂತ ಕರೆಯಕತ್ತೀನಿ ನೀನ ಆಮೇಲೆ ಹೋಗೋಣ ಕೆಳಗ ಆ ಬಂಗಾರಿ ಬೀಡಪ್ಪ ಚಹಾ ಮಾಡ್ಕೋತ ಬೇಸರಾಗಿ ಹಂಗೆ ಬಣ್ಣ ತಿನ್ನಾಕತ್ತೇನ್ರಿ ಸ್ವೀಟ್ ಇರ್ತೈತಲ್ಲ ಇದು ಅಂತ ಹೇಳಿ ಬಾಯಲ್ಲಪ್ಪ ಇವಾಗ ಬೆಳಿಗ್ಗೆನ ಮನ್ಯಾಗ ಕುಂತು ಬೇಜಾರಾಗೈತಲ್ರಿ ಅದ್ರ ಸಲುವಾಗಿ ಗುಂಡಿಗೆ ಸ್ವಲ್ಪ ಹೊರಗಡೆ ತಿರುಗಾಡ್ಸ್ಕೊಂಬರ್ಬೇಕಂತ ಹೊಂಟೀನಿ ಅವು ಕೆಳಗಡೆ ಇದಾನ್ರಿ ಇವಾಗ ಸ್ಟ್ರಾಲರ್ ಅದೆಲ್ಲ ಕೆಳಗಡೆ ಇಟ್ಟು ಬಂದೀನಿ ರೀ ಬರೀ ವಾಕಿಂಗ್ ಹೋಗಿ ಬರೋನು ಬಂದಮೇಲೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಅಲ್ಲೇನಾದರೂ ಇಂಟ್ರೆಸ್ಟಿಂಗ್ ಇತ್ತು ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರೀ ಹೋಗು ಸ್ಟ್ರಾಲರಲ್ಲಿ ನಿಂತೈತ್ರಿ ಅವನಿಗೆ ಅಕ್ಕ ತೊಗೊಂಡಾರಲ್ಲಿ ಒಬ್ಬರೇ ತೋರಿಸ್ತೀನಿ ಮೇಲೆ ಅಲ್ಲ ಅಂತ ನೋಡ್ರಿ ಗುಂಡು ವಿಭೂತಿ ಹಚ್ಚಿರಿ ಹೋಗುನು ವಾಕ್ ಮಾಡ್ಕೊಂಬರೋಣ ನಂತೇಗ್ ಬರಲ್ರಿ ಹೊಟ್ಟೆ ಸೌಂಡ್ ಮಾಡಪ್ಪಿ ಅದು ನೋಡತ್ತನ್ರಿ ಇಲ್ಲೇ ಮಕ್ಕೋತಿ ನಾವು ಹಾಕೋಗಿ ಬರ್ಲಿ ಇವಾಗ ವಾಕ್ ಹೊಂಟಿವಿ ನೋಡ್ರಿ ನಮ್ಮ ಗುಂಡ್ಯಾಗ ಮೇಲಿಂದ ಕೆಳಗೆ ಬಂದ್ರೆ ಫುಲ್ ಖುಷಿ ರೀ ಅವಂಗೆ ಒಟ್ಟು ಎಲ್ಲೋ ಕರ್ಕೊಂಡು ಹೊಂಟ್ರ ಅಂದ್ರೆ ಮಂದಿಗೆ ವೇಟ್ ಎಲ್ಲ ಆಗ್ತಾನಲ್ರಿ ಅದ್ರ ಸಲುವಾಗಿ ಒಟ್ಟು ಫುಲ್ ಖುಷಿ ಒಳಗಿರ್ತಾನೆ ರೀ ಹೊರಗೆ ಬಂದ್ರೆ ಅಲ್ಲಿ ಹುಡುಗರು ನಿಂತಾವಲ್ರಿ ಅಲ್ಲಿ ಹೋಗಿ ಬರ್ತೀವಿ ಸ್ವಲ್ಪ ನಮ್ಮ ಗುಂಡಿಗೂ ಸ್ವಲ್ಪ ಮೈಂಡ್ ರಿಲೀಫ್ ಆದಂಗೆ ಆಕೈತಿ ಬೆಳಗ್ಗೆಯಿಂದ ಒಬ್ಬನೇ ಇದಾನ ಅದ್ರ ಸಲುವಾಗಿ ಎಲ್ಲ ಹುಡುಗರು ಸೇರಿರ್ತಾವಲ್ಲಿ ಇವನಿಂಗ ಎಲ್ಲ ಪರಿಚಯ ಇದ್ದವ್ರಿ ರೀ ಅಲ್ಲಿ ಹೋಗಿ ಬರ್ತೀವಿ ಹೋಗಿ ಬಂದ್ಮೇಲೆ ಸಿಗ್ತೀವಿ ಸ್ಟಾರ್ಟ್ ಆಯ್ತು ನೋಡ್ರಿ ಇನ್ನೊಂದು ಆಟ ಇನ್ನು ನನ್ನ ಕೈಯಾಗ ಬರೋಂಗಿಲ್ಲ ರೀ ಅವ್ನು ಜಾಸ್ತಿ ಅವರೊಬ್ರು ಇವರೊಬ್ರು ಸ್ವಲ್ಪ ತೊಗೊಂಡು ಒಟ್ಟು ಅವ್ರ ತೆಗಿನ ಬರಕ್ಕೆ ನಾ ಯಾಕಂತಾನೆ ರೀ ಅಷ್ಟು ಆಟ ಆಡ್ತಾನೆ ರೀ ಇಲ್ಲಿ ಒಟ್ಟು ಜನ ಅಂತಂದ್ರೆ ಖುಷಿ ರೀ ಅವ್ಗೆ ಒಟ್ಟು ಇಲ್ಲೊಂದು ಚಾಪೆ ತರ್ಬೇಕ್ರಿ ಇಲ್ಲಿ ಅಲ್ಲೆಲ್ಲ ಕುಂದ್ರಾಕ ಗಿಡ್ಡ ಅಕ್ಕ ನೆಗುತ್ತೇನ್ಲೇ ನೀನ ನಿನಗಿದು ಸ್ವಲ್ಪ ದೊಡ್ಡಾಗಿದಾಳ ಹೆಂಗ್ ಮಾಡ್ತಾ ನೋಡ್ರಿ ಖುಷಿ ರಂಗ ಎಲ್ಲಾರ ತೆಗ್ ಬರ್ತಾನಪ್ಪ ಅವ ಅಲ್ಲಿ ಒಂಟ ಇನ್ನ ಹೋಗಿದೀವ ಈ ಕಡೆ ತಿರುಗಪ್ಪ ಈ ಕಡೆ ತಿರುಗ ಈ ಕಡೆ ತಿರುಗ ನೀ ಈ ಕಡೆ ತಿರುಗ ನೀನು ಅವನ್ ತಗೊಂಡು ಈ ಕಡೆ ತಿರುಗ ನೀ ತಿರುಗಿ ಗಿಡ್ಡೆ ಹೇಯ್ ಯಾಕಡೆ ನೋಡ್ತೀವ ಅಲ್ಲ ಅವ್ರ ಅಣ್ಣ ನೋಡತನ್ರಿ ಅಣ್ಣನ ನೋಡಕತ್ತಾನ ಕೈ ಬಿಡಿಲ್ಲ ತಿರ್ಗಾತ ಕೈ ಬಿಡು ಬೇಡ್ರು
ಎತ್ತು ಬೆಳಗದ ನೋಡವ ನೀವು ಅದ್ರೇನ ಬರ್ರಿ ಪ್ರೀತಮ್ಗಳ ಮಮ್ಮಿ ಯಾರು ನೋಡಗತ್ತಿ ಸಾಮ್ರಾಟಿಗೆ ಅಲ್ಲಿ ಕಂಡೈತಿವ ಎರಡು ಬಂದಾವಕ್ಕ ಹಲ್ಲಿಗೆ ಕುಂದ್ರ ಬರ್ರಿ 11 ಬರ್ತಾವ್ರಿ ಅಯ್ಯ ಇವ 1 ವರ್ಷದ ಮ್ಯಾಗ 2 ತಿಂಗಳು ಅಕ್ಕ ಹಂಗೇನ ಬಂದಿಲ್ಲ ದವಾಖಾನಿ ತೋರಿಸ್ರಿ ಒಂದ್ ವರ್ಷ ತನ ನೋಡುದ್ರಿ ಯಾಕಂದ್ರೆ 2 ವರ್ಷ ತನ ಎಲ್ಲ ಹಲ್ ಬರ್ಬೇಕ್ರಿ ಈ ಹುಡುಗರು ನೋಡ್ರಿ ಎಷ್ಟು ಚಂದ ಆಡಾಕತ್ತ ಅಂತೇಳಿ ಅವ್ರ ಮಮ್ಮಿಗಳೆಲ್ಲ ಕರೆಯಕತ್ತಾರ ಆದರೂ ಬರಾಕತ್ತಿಲ್ಲ ನಮಗೆ ಏನಂತಂದ್ರೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಯ್ತು ನನಗೆ ನಾವು ಎಲ್ಲ ಸಣ್ಣಾಗಿದ್ದಾಗ ಹಿಂಗೆ ಆಡ್ತಿದ್ದೀವಿ ರೀ ಉಸಕ್ನ್ಯಾಗ ಗುಬ್ಬಿಗೂಡು ಕಟ್ಟೋದು ಮಂಟಪ ಕಟ್ಟೋದು ಮಾಡ್ತಿದ್ವಿ ಚೆನ್ನಾಗಿರ್ತಿತ್ತು ರೀ ಈ ಥರ ಭಾಳ ಖುಷಿ ಆಕೈತೆ ಈ ಥರ ಹುಡುಗರೆಲ್ಲ ಆಡೋದು ನೋಡಿದ್ರೆ ನಮ್ಮ ಚೈಲ್ಡ್ಹುಡ್ ನೆನಪಕ್ಕೈತಿ ನಮಗೂ ಆಡ್ಬೇಕಂತ ಅನಿಸ್ತೈತಿ ಮತ್ತು ಸಣ್ಣ ಹುಡುಗರಿಗೆ ಕರೆದ್ರೆ ಅವ್ರು ಹೆಂಗೆ ಬರ್ತಾರೆ ಹೇಳ್ರಿ ಅವ್ರಿಗೆ ಎಂಜಾಯ್ಮೆಂಟ್ ಮಾಡೋದಂದ್ರೆ ಅದೇ ಎಂಜಾಯ್ ಅವರಿಗೆ ಈವ್ನಿಂಗ್ ವಾಕಿಂಗ್ ಹೋಗ್ಬೇಕಂತೇಳಿ ಹೋಗಿ ಹರಟೆ ಹೊಡೆದಿದ್ದು ಆಯ್ತು ರೀ ಎಲ್ಲ ಹುಡುಗರ ಜೊತೆ ಗುಂಡು ಕೂಡ ಎಂಜಾಯ್ ಮಾಡಿದ ಅಲ್ಲೇ ಸಮೀಪದಲ್ಲೇ ಅಂದರೆ ಶನಿವಾರ ಬೇರೆ ಇತ್ತಲ್ರಿ ಅದಕ್ಕೆ ಹನುಮಾನ್ ಚಾಲೀಸ ಓದ್ತಾರೆ ರೀ ಅದ್ರ ಸಲುವಾಗಿ ಸ್ವಲ್ಪ ಈವ್ನಿಂಗ್ ಪಾಸಿಟಿವಿಟಿ ಇರ್ತೈತಿ ಅಂತ ಅಂದ್ಕೊಂಡು ಅಂದರೆ ಇನ್ನೂ ಬೆಳಕು ಇತ್ತು ರೀ ಅದ್ರ ಸಲುವಾಗಿ ಅಲ್ಲಿ ಹನುಮಾನ್ ಚಾಲೀಸ ಕೇಳ್ಬೇಕಂತೇಳಿ ಹೋಗಿದ್ವಿ ಇದು ಹೋದ ತಕ್ಷಣ ನಾನು ವಿಡಿಯೋ ಮಾಡಿದ್ದೀನಿ ರೀ ಸ್ವಲ್ಪ ಜನ ಬಂದಿದ್ದರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತು ರೀ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವಾಗ ಜಾಸ್ತಿ ಜನ ಬಂದುಬಿಟ್ಟಿದ್ರು ರೀ ಅಂದರೆ ಫುಲ್ ಇದೇನೈತಲ್ಲ ಅಂಗಳ ಎಲ್ಲ ತುಂಬಿಬಿಟ್ಟಿತ್ತು ಅಷ್ಟು ಜನ ಬಂದಿದ್ದರು ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಎಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಮಲ್ಕೊಂಡ್ವಿ ರೀ ಗುಂಡುಗೂ ಕೂಡ ಸರಿ ಹಾಕಿದೆ ಅನ್ಕೋವಷ್ಟಿಗೆ ಒಂದು 10 ಗಂಟೆ ಎಲ್ಲ ಆಯ್ತು ರೀ ಆಮೇಲೆ ಮಲ್ಕೊಂಡ್ವಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಿಡ್ಕೊಪ್ಪ ಅವ್ರು ನಿಂದ್ರ ಹಾ ಗುಡ್ ಬಾಯ್ ನಿಂದಿರ್ತಿ ನೋಡ್ರಿ ಹೆಂಗೆ ಮಾಡತ್ತ ನಮ್ಮ ಗುಂಡು ಅಂಥೇಳಿ ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡ್ರಿ ಇವತ್ತಿನ ಲಾಗ್ ನಮ್ಮ ಗುಂಡನ ಜೊತೆ ಕಳೆದಂಥ ಮಧುರ ಕ್ಷಣಗಳು ಅನ್ಬೋದು ಭಾಳ ಅಂದರೆ ಭಾಳ ಎಂಜಾಯ್ಮೆಂಟ್ ಮಾಡ್ತಾನೆ ನನ್ನ ಜೊತೆ ಇದ್ದಾಗ ಅಷ್ಟೇ ಕಿರಿಕಿರಿ ಮಾಡ್ತಾನೆ ಅಷ್ಟೇ ನಗುತ್ತಾನೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ನೆಕ್ಸ್ಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ